ವಿಕಲ್ಪ ಅಂತ ಒಂದು ಟ್ರೈಲರ್ ನೋಡಿದೆ. ಈ 30 ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆಕ್ಚುಲಿ ಕನ್ನಡ ಸಿನಿಮಾದಲ್ಲಿ ಈ ರೀತಿ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ನ ಒಂದು ವಿಭಿನ್ನವಾದ ಬರೋದು ತುಂಬಾ ರೇರ್. ಶೂಟಿಂಗ್ ಇಂದ ಬಂದ್ಮೇಲೆ ಐ ವಾಂಟ್ ಟು ಸಿ ದ ಫಿಲ್ಮ್. ಐ ಟೋಲ್ಡ್ ದೆಮ್ ಆಲ್ಸೋ, ನಾನು ನೋಡ್ತೀನಿ. ವೆರಿ ಅಪ್ರಿಷಿಯೇಟಿವ್ ಅಂಡ್ ಶಿವಣ್ಣ ಹಂಬಲ್ ಆಗಿ ಕೂತ್ಕೊಂಡು ನೋಡಿ 1 ಗಂಟೆ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು. ನನಗೆ ಕಥೆ ಇಂಪಾರ್ಟೆಂಟ್ ಆಗುತ್ತೆ. ಕಥೆಗೆ ನನ್ನ ಪಾತ್ರ ಎಷ್ಟು ಪೂರಕವಾಗಿದೆ ಅನ್ನೋದು ಮುಖ್ಯ ಆಗತ್ತೆ. ಕಥೆ ನೋಡ್ತಾ ಹೋದ್ರೆ ಇದರಲ್ಲಿ ನಾಗಶ್ರೀ ಕಾಣಲ್ಲ, ಅಥವಾ ಲೈಫಲ್ಲಿ 2 ತರ ಪ್ರಾಬ್ಲಮ್ ಇರುತ್ತೆ. ಒಂದು ಸಾಲ್ವ್ ಆಗೋದು, ಒಂದು ಸಾಲ್ವ್ ಆಗದೆ ಇರೋದು. ವಿಕಲ್ಪದಲ್ಲಿ ನಿಮ್ಮ ರೋಲು ಸೈಕ್ಯಾಟ್ರಿಸ್ಟ್. ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅದನ್ನ ನೆಗೆಟಿವ್ ಅನ್ನೋಕ್ಕಿಂತ ಪಾಸಿಟಿವ್ ಆಗಿ ತಗೋತೀವಿ. ಒಂದು ಹೊಸ ಎಕ್ಸ್ಪೆರಿಮೆಂಟ್ ಜೊತೆ ಬರ್ತಾರೋ ವಿಕಲ್ಪ ಸಿನಿಮಾ ತಂಡ ಇವತ್ತು ನಮ್ಮ ಜೊತೆಗಿದೆ. ಪೃಥ್ವಿರಾಜ್ ಸರ್, ವೆಲ್ಕಮ್ ಟು ದ ಶೋ. ಹರಿಣಿ ಮೇಡಮ್, ವೆಲ್ಕಮ್ ಟು ದ ಶೋ. ನಾಗಶ್ರೀ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸರ್, ವಿಕಲ್ಪ ಅನ್ನೋ ಸಂಕಲ್ಪ ನಿಮಗೆ ಶುರುವಾಗಿದೆ ಯಾವಾಗ? ವಿಕಲ್ಪ ಸಂಕಲ್ಪ ಬೈ ದ ವೇ ಆಪೋಸಿಟ್ ವರ್ಡ್ಸ್. ಎಲ್ಲರೂ ಅದನ್ನು ವಿಕಲ್ಪ ಅನ್ನೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಿಕಲ್ಪ ಅನ್ನೋ ಸಂಕಲ್ಪ ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ಒಂದು ಕತೆ ಹುಟ್ಟಬೇಕು ಅಂದರೆ ನಮ್ಮ ಪರ್ಸ್ನಾಲಿಟಿಯ ಭಾಗವಾಗೇ ಅದೆಲ್ಲೋ ಶುರುವಾಗಿರುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಆ ಚೈಲ್ಡ್ಹುಡ್, ನಮ್ಮ ಜರ್ನಿ, ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್, ಇದೆಲ್ಲ ಭಾಗವಾಗಿ ನಮ್ಮ ಸಂವೇದನೆಗಳು ಮತ್ತು ನಮ್ಮ ಕತೆಗಳು ಹುಟ್ಟೋದು. ಬಟ್ ಮುಖ್ಯವಾಗಿ ಕತೆ ನನಗೆ ಹುಟ್ಟಿದ್ದು ಐ ಯೂಸ್ ಟು ಡೂ ಗೋಸ್ಟ್ ಹಂಟಿಂಗ್. ಕೇಳೋದಕ್ಕೆ ಒಂದು ಸ್ವಲ್ಪ ವಿಶೇಷವಾಗಿದೆ, ವಿಚಿತ್ರವಾಗಿ ಅನ್ನೋದು ಬೇಡ ಅಂದ್ಬಿಟ್ಟು ವಿಶೇಷವಾಗಿ ಅಂದೆ. ಸೊ ಅಂದರೆ ಲೈಫ್ ಆಫ್ಟರ್ ಡೆತ್, ಹ್ಯೂಮನ್ ಪರ್ಸೆಪ್ಷನ್ ಆಫ್ ಗೋಸ್ಟ್, ಇದನ್ನೆಲ್ಲ ಸ್ವಲ್ಪ ಹುಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ದೆವ್ವಗಳಿದಾವ ಇಲ್ವಾ ಅಂತೆಲ್ಲ ಹುಡುಕೋ ಪ್ರಯತ್ನವೂ ಆಗಿತ್ತು. ಸೊ ಆ ಟೈಮಲ್ಲಿ ಒಂದು ಥಾಟ್ ಬರೋಕ್ಕೆ ಶುರುವಾಯಿತು. ಹಾಗಾದರೆ ರಿಯಾಲಿಟಿ ಅಂದ್ರೇನು? ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ರಿಯಾಲಿಟಿನ, ಅಥವಾ ನಮಗೇನೋ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೆ ಅದು ಎಕ್ಸಿಸ್ಟೆನ್ಷಿಯಲ್ ಆಗಿ ಇರೋದಿಲ್ವಾ? ಸೊ ಈ ಥರ ಥಾಟ್ ಎಲ್ಲ ಬರೋಕ್ಕೆ ಶುರುವಾಗಿ ಐ ಸ್ಟಾರ್ಟೆಡ್ ರೈಟಿಂಗ್ ಅಬೌಟ್ ಇದು ಬ್ರೈನಲ್ಲಿ ಹೇಗೆ ಒಂದು ರಿಯಾಲಿಟಿ ಹೇಗೆ ಪರ್ಸೀವ್ ಆಗುತ್ತೆ. ಬ್ರೈನ್ ಒಂದು ಬಯಾಲಜಿಕಲ್ ಪರ್ಸ್ಪೆಕ್ಟಿವ್, ಒಂದು ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್, ಅದನ್ನೆಲ್ಲ ಬರಿತಾ ಒಂದು ಅಬ್ಸ್ಟ್ರಾಕ್ಟಾಗಿ ಬರೆದಿಟ್ಟಿದ್ದೆ. ಈ ಒಂದು ಬ್ರೈನಲ್ಲಿ ಸೆರೆಬ್ರಮ್ ಅಂತ 2 ಪಾರ್ಟ್ ಇರುತ್ತೆ. ಒಂದು ಮೆಮೊರಿ, ಒಂದು ಪರ್ಸೆಪ್ಷನ್. ಅದು 2ರ ಮಧ್ಯೆ ಕನೆಕ್ಷನ್ ತಪ್ಪು ಹೋಗ್ಬಿಟ್ರೆ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ? ಅಂದರೆ ಅವನಿಗೆ ಏನೋ ನೋಡ್ತಿದ್ದಾನೆ, ಬಟ್ ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ಈ ಥರದ್ದೆಲ್ಲ ಬರೆದು ಒಂದು ಇಟ್ಕೊಂಡಿದ್ವಿ. ನೋಡಿದವರೆಲ್ಲ ಸ್ವಲ್ಪ ಏನೋ ತಲೆ ಕೆಡಂಗಿದೆ ಅಂತ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡಿ ಇಂಟ್ರೀಗಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ಬಿಲ್ಡ್ ಮಾಡಿದ್ದೆ ವಿಕಲ್ಪ. ಸರ್, ಈಗ ಜನವರಿ 30 ಫಿಲಮ್ ರಿಲೀಸ್ ಆಗ್ತಾ ಇದೆ. ಶಿವರಾಜ್ ಕುಮಾರ್ ಅವರು ಕೂಡ ನಿಮ್ಗೆ ವಿಶ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನಾವು ಪ್ಲೇ ಮಾಡ್ತೀವಿ. ಸೊ ವಿಕಲ್ಪನ ನೋಡಿ ಶಿವಣ್ಣ ಅವ್ರ ರಿಯಾಕ್ಷನ್ ಹೀಗಿತ್ತು. ಫಸ್ಟ್ ಕೇಳಿದ್ರೆ ಈ ಸಬ್ಜೆಕ್ಟ್ ಯಾಕೆ ಅಂದರು, ಸೇಮ್ ಪ್ರಶ್ನೆ. ಅದು ಫಸ್ಟ್ ಸಿನಿಮಾದಲ್ಲಿ ಇಂಥ ದೊಡ್ಡ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟು ಅಂತ ಕೇಳಿದ್ರು. ನಾನು ಸರ್ ಏನೋ ಇಷ್ಟ ಆಯಿತು, ಮಾಡಬೇಕು ಅನ್ನಿಸ್ತು, ಗೋಯಿಂಗ್ ವಿತ್ ಎ ಗಟ್ ಅಂದ್ರೆ ಹಾಗೆ ಮಾಡಬೇಕು ಅಂತಂದ್ರು ಅವರು. ಟ್ರೈಲರ್ ತುಂಬ ಇಷ್ಟ ಆಯಿತು. ನಾವು ಹೋದ್ಮೇಲೂ ಮತ್ತೆ ದರ್ಶನ್ ಸರ್ ಅವರ ಮ್ಯಾನೇಜರ್ ಅವ್ರಿಗೆ ಹೇಳಿ ಮತ್ತೆ ಪ್ಲೇ ಮಾಡು ಅಂತ ಮಾಡಿಸ್ಕೊಂಡು ಕೇಳಿ ನೋಡಿದ್ರಂತೆ. ಸೊ ಈ ವಾಸ್ ವೆರಿ ಎಕ್ಸೈಟೆಡ್, ವೆರಿ ಅಪ್ರಿಷಿಯೇಟಿವ್ ಆ್ಯಂಡ್ ಶಿವಣ್ಣ ಹಂಬಲ್ ಆಗಿ ಕೂತ್ಕೊಂಡು ನೋಡಿ 1 ಗಂಟೆ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು. ಎಸ್, ವಿಕಲ್ಪ ಟ್ರೈಲರ್ನ ನೋಡಿದ್ರೆ ಮೇಡಮ್ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದಲ್ಲ ಬಹಳಷ್ಟಿದೆ ಅನ್ಸುತ್ತೆ. ನೀವು ವಿಕಲ್ಪ ಟೀಮ್ ಬಗ್ಗೆ ಹೇಳೋದಾದ್ರೆ ಹೇಗೆ? ವಿಕಲ್ಪ ಟೀಮ್ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ತಂಡಗಳು ಹೇಗಿರುತ್ತೆ ಅಂದ್ರೆ ಪ್ರಾಜೆಕ್ಟ್ ಮಾತ್ರ ಸೀಮಿತವಾಗಿರಲ್ಲ. ಪ್ರಾಜೆಕ್ಟ್ ಅಲ್ಲದೆ ಕೂಡ ಇನ್ನೊಂದೊಂದು ಸ್ಪೆಷಲ್ ರಿಲೇಶನ್ಶಿಪ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆ ಥರದ್ದು ಒಂದು ಟೀಮ್ ವಿಕಲ್ಪ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ನನಗೆ ತುಂಬಾ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವಂತಹ ಒಂದು ತಂಡ ಇದು. ಬಹಳ ಖುಷಿ ಇದೆ ಇದ್ರಲ್ಲಿ ಕೆಲಸ ಮಾಡಿರೋದಕ್ಕೆ. ವಿಕಲ್ಪದಲ್ಲಿ ನಿಮ್ಮ ರೋಲು ಸೈಕ್ಯಾಟ್ರಿಸ್ಟ್. ಅದನ್ನ ಇವ್ರು ಯಾಕೆ ಆಯ್ಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಎಸ್, ಅವ್ರು ಬಂದು ಕತೆ ಹೇಳುವಾಗ ಅವ್ರು ತುಂಬಾ ಚೆನ್ನಾಗಿ ಕತೆ ನರೇಟ್ ಮಾಡ್ತಾರೆ. ಅಂದ್ರೆ ಅರ್ಥ ಆಗತ್ತೆ ಅವ್ರು ಹೇಳೋದು. ಅಂಡ್ ಎಲ್ಲೂ ನೀವು ಮಿಸ್ ಆಗೋದಿಲ್ಲ ನಿಮ್ಗೆ. ಸೊ ಒಂಥರ ಲೂಪಲ್ಲೇ ಇರ್ತೀರ ನೀವು, ಅವ್ರ ಜೊತೆ ಅಲೈನ್ ಆಗೇ ಇರ್ತೀರ ಅವ್ರ ಕತೆ ಹೇಳ್ಬೇಕಾದ್ರೆ. ಸೊ ಹೇಳಿದಾಗ ಈ ತರ ಒಂದು ಪಾತ್ರ ಇದೆ, ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಇಂಪಾರ್ಟೆಂಟ್, ಈ ಕಥೆಗೆ ಪೂರಕವಾಗಿರುವಂತಹ ಪಾತ್ರ. ಸೊ ನನಗೆ ಯಾವುದೇ ಒಂದು ಪಾತ್ರ ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ಕಥೆಗೆ ಪೂರಕವಾಗಿದ್ರೆ ನನಗೆ ಮಾಡೋಕ್ಕೆ ತುಂಬ ಇಷ್ಟ ಆಗತ್ತೆ. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ಇದು. ಎಸ್ ಎಸ್ ಮೇಡಮ್. ನಾಗಶ್ರೀ ಅವರೇ, ನಿಮ್ಮದು ಕೂಡ ಫಸ್ಟ್ ಮೂವಿ ಇದಲ್ಲ. ಸೊ ನಿಮ್ಗೆ ವಿಕಲ್ಪದ ಪಾತ್ರ, ನಿಮ್ಮ ಸೆಲೆಕ್ಷನ್ ಹೇಗಾಯಿತು, ಹೇಗಿತ್ತು? ನಾನು ಓದಿದ್ದೆಲ್ಲ ಆಳ್ವಾಸಲ್ಲಿ, ಅಲ್ಲಿ ರಂಗಭೂಮಿ ಜರ್ನಿ ಶುರು ಮಾಡಿದೆ. ಅಲ್ಲಿಂದ ಹೊರಗೆ ಬಂದಾಗ ಏನು ಅಂತ ಇದ್ದಾಗ ನನ್ನ ರಂಗಮಿತ್ರರೊಬ್ಬರು ಈ ಥರ ಒಂದು ಮೂವಿ ಆಗ್ತಿದೆ, ಒಂದು ಕ್ಯಾರೆಕ್ಟರ್ಸ್, ಎಲ್ಲ ಕ್ಯಾರೆಕ್ಟರ್ಸು ಒಂದೊಂದು ಡೆಪ್ತನ್ನು ಕ್ಯಾರಿ ಮಾಡುತ್ತೆ, ನೀನು ಒಂದ್ಸಲ ಟ್ರೈ ಮಾಡು ಅಂತ ಹೇಳಿದ್ರು. ಹಾಗೆ ಪೃಥ್ವಿ ಸರ್ ಸಹ ನನ್ನನ್ನು ರೀಚ್ ಔಟ್ ಮಾಡಿದ್ರು. ಆಡಿಷನ್ಸ್ ಆಯಿತು,
ಆಡಿಷನ್ ಆದಮೇಲೆ ವಿಕಲ್ಪ ಜರ್ನಿ ಶುರು ಆಯಿತು. ಅವ್ರು ಫಸ್ಟಿಗೆ ಕತೆ ಹೇಳುವಾಗಲೇ ನನಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಹುಟ್ಟಾಕಿದೆ. ನಂದೊಂದೇ ಕ್ಯಾರೆಕ್ಟ್ರು ಅಂತಲ್ಲ, ಇಡೀ ಕತೆಯಲ್ಲೇ ಒಂದಲ್ಲ ಒಂದು ಕ್ವಶನ್ಸ್ ಬಂದಿದೆ. ಹಾಗೇನೆ ಫುಲ್ ಕ್ವಶನ್ಸೇ ಅಂದ್ಕೊಂಡ್ರೆ ಕ್ವಶನ್ಸ್ ಒಂದೇ ಇಲ್ಲ, ಅಲ್ಲಿ ಹಾಸ್ಯ ಇದೆ, ಒಂದು ಎಮೋಷನ್ಸ್ ಜರ್ನಿ ಇದೆ, ಮತ್ತು ಸಾಂಗ್ಗಳಿರ್ಬೋದು. ಪ್ರತಿಯೊಂದು ಬಗ್ಗೆನೂ ಮಾತಾಡ್ತಾ ನಾನು ಮಾಡಲೇಬೇಕು ಈ ಕ್ಯಾರೆಕ್ಟರು. ಸಮುದ್ಯತಾ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರು. ಅದರದ್ದು ಆ ಸಮುದ್ಯತಾ ಅರ್ಥದಿಂದ ಹಿಡಿದು ಆ ಕ್ಯಾರೆಕ್ಟರ್ ತನಕ ನನ್ನನ್ನು ಫುಲ್ ಎಂಗೇಜ್ ಆಗಿ ಇಟ್ಟು ನನಗೆ ಮಾಡಲೇಬೇಕು ಅಂತ ಫುಲ್ ಇದು ಮಾಡ್ತು. ಪೃಥ್ವಿರಾಜ್ ಸರ್ ಈಗ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿದ್ದೀರಾ, 30 ಫಿಲಮ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ಕಾನ್ಫಿಡೆನ್ಸ್ಗಿಂತ ಸ್ವಲ್ಪ ಭಯ ಏನಾದ್ರು ಇದೆಯಾ ಜಾಸ್ತಿ? ಯಾಕೆಂದ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಪ್ಲಸ್ ಕಾಪಿ ಇದು ಏನಾಗುತ್ತೆ, ರಿಲೀಸ್ ಆಗಿದ ತಕ್ಷಣ ಪೈರಸಿ ಭಯ ಕೂಡ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಪೈರಸಿ ಹೋರಾಟ ಮಾಡ್ತಾ ಇದೆ. ಸೊ ನಿಮ್ಗೆ ಭಯ ಇದೆಯಾ, ಕಾನ್ಫಿಡೆನ್ಸ್ ಇದೆಯಾ? ಅಂದರೆ ಸರ್, ನಾವು ಕಾನ್ಫಿಡೆಂಟ್ ಯಾವುದ್ರ ಬಗ್ಗೆ, ನನಗೊಂದು ಕ್ಲಾರಿಟಿ ಇದೆ. ಅಂದರೆ ಯಾವ್ದ್ರ ಬಗ್ಗೆ ನಾವು ಕಾನ್ಫಿಡೆಂಟ್ ಆಗಿರಬೇಕು ಅಂದರೆ, ನಮ್ಮ ಕೈಯಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೋ ಅದ್ರ ಬಗ್ಗೆ ನಾವು ಕಾನ್ಫಿಡೆಂಟ್ ಆಗಿರಬೇಕು. ಮತ್ತು ಲೈಫಲ್ಲಿ 2 ಥರ ಪ್ರಾಬ್ಲಮ್ ಇರುತ್ತೆ, ಒಂದು ಸಾಲ್ವ್ ಆಗೋದು, ಒಂದು ಸಾಲ್ವ್ ಆಗದೆ ಇರೋದು. ಸಾಲ್ವ್ ಆಗೋದನ್ನು ಸಾಲ್ವ್ ಮಾಡಬೇಕು, ಸಾಲ್ವ್ ಆಗದೆ ಇರೋದನ್ನ ಸುಮ್ಮನೆ ಬಿಡಬೇಕು ಅಂತ. ಈಗ ಕಾಂಪಿಟೇಷನ್ ಇದೆ, ಎಲ್ಲರೂ ಅವರು ಎಫರ್ಟ್ ಹಾಕಿ ಕೆಲಸ ಮಾಡಿರ್ತಾರೆ, ಹೊಸಬ್ರಿಗೆ ಕಷ್ಟ ಇದೆ. ಬಟ್ ಇಸ್ ದೇರ್ ಎನಿಥಿಂಗ್ ದಟ್ ಐ ಕ್ಯಾನ್ ಡೂ ಅಬೌಟ್ ಇಟ್? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಸರಿಯಾಗಿ ಒಂದು ಶ್ರದ್ಧೆಯಿಂದ, ಒಂದು ಪರಿಶ್ರಮದಿಂದ, ಒಂದು ತಯಾರಿಯಿಂದ ಮಾಡ್ಕೊಂಡು ಹೋಗಬೇಕು. ಎಂಡ್ ಆಫ್ ದ ಡೇ ಪ್ರೇಕ್ಷಕರೇ ಅದನ್ನು ಜಡ್ಜ್ ಮಾಡಿ, ಅವ್ರಿಗೆ ಇರೋ ಜಡ್ಜಿಂಗ್ ಎಬಿಲಿಟಿ ಐ ಥಿಂಕ್ ಯಾವ ಡೈರೆಕ್ಟ್ರಿಗೂ ಏನು ಕಮ್ಮಿ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ ಯಾವ ಥರದ ಸಿನಿಮಾಗಳನ್ನು ಅವ್ರು ನೋಡಬೇಕು ಮತ್ತು ಯಾವ ಥರದ ಸಿನಿಮಾಗಳನ್ನು ಗೆಲ್ಲಿಸ್ಬೇಕು ಅನ್ನೋದು. ಸೊ ಆ ಕಾನ್ಫಿಡೆನ್ಸ್ ನಮ್ಮ ಆಡಿಯನ್ಸ್ ಮೇಲಿದೆ ನಮ್ಗಿಂತ ಜಾಸ್ತಿ. ಎಸ್ ಸರ್, ವಿಕಲ್ಪ ಅನ್ನೋದು ಥ್ರಿಲ್ಲರ್ ಕತೆ ಆಗಿರೋದ್ರಿಂದ ಥಿಯೇಟರ್ ನೋಡಿದ್ರೇನೆ ಅದ್ರ ಫೀಲ್ ಸಿಗೋದು. ಎಕ್ಸಾಕ್ಟ್ಲಿ ಅಲ್ವಾ? ಈ ಪೈರಸಿ ಅನ್ನೋದೆಲ್ಲ ನಥಿಂಗ್. ಅದು ಆ್ಯಕ್ಚುಲಿ ಅದು ಒಂಥರ ಅಸಹ್ಯ ಅನ್ಸುತ್ತೆ ನನಗೆ. ಪೈರಸಿ ಮಾಡೋದು, ಪ್ರೊಡ್ಯೂಸರ್ಗಳು ಕೂಡ ಹೊಡೆತ ತಿಂದಿದ್ದಾರೆ. ಪೈರಸಿ ಅನ್ನೋದು ಕನ್ನಡ ಇಂಡಸ್ಟ್ರಿ ಒಂದೇ ಅಲ್ಲ, ಎಲ್ಲಾ ಇಂಡಸ್ಟ್ರಿಗಳನ್ನೂ ಕಾಡ್ತಾರಂತ ದೊಡ್ಡ ಭೂತ ಅಂದ್ರೆ ಅದು ಪೈರಸಿ. ಆಮೇಲೆ ಇದು ಸ್ವಲ್ಪ ಗ್ರೌಂಡ್ ಲೆವೆಲಲ್ಲೂ ಮನಸ್ಥಿತಿ ಬದಲಾಗಬೇಕು ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದರೆ ಕುಣಿಯೋರು ಇರೋವರೆಗೂ ಬಾರಿಸೋರು ಇರ್ತಾರೆ ಅಂತಾರಲ್ಲ, ಹಾಗೆ ಸಪ್ಲೈ ಡಿಮಾಂಡ್ ಇರೋವರೆಗೂ ಸಪ್ಲೈ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಸಮಾಜವಾಗಿ ನಾವು ಅದನ್ನು ಅವಲೋಕಿಸ್ಕೋಬೇಕು. ಇದು ಸರಿನಾ, ಸರಿ ತಪ್ಪುಗಳ ಒಂದು ವ್ಯಾಖ್ಯಾನವನ್ನು ಅವರೇ ಬರ್ಕೋಬೇಕು ಅಂತ ನನಗನ್ಸುತ್ತೆ. ಅದೊಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರ್, ಈಗಾಗಲೇ ಪ್ರೀಮಿಯರ್ ಶೋ ಆಗಿದೆ ಅಂತ ಕೇಳ್ಪಟ್ಟೆ ಕುಂದಾಪುರ, ಶಿವಮೊಗ್ಗದಲ್ಲಿ. ಸೊ ಫಸ್ಟ್ ಪ್ರೀಮಿಯರ್ ಶೋನ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಇನ್ನು ಜನ ಇನ್ನು ವೇಟ್ ಮಾಡಬೇಕು, ಆದ್ರೆ ನನ್ನ ಪ್ರೀಮಿಯರ್ ಶೋನ ಫಸ್ಟ್ ಶೋ ರಿಯಾಕ್ಷನ್ ನಿಜ ಸರ್. ಆ್ಯಕ್ಚುಲಿ ನನಗೊಬ್ರು ಸ್ನೇಹಿತರು ಫೋನ್ ಮಾಡಿ ರಿಯಾಕ್ಷನ್ ಹೇಗಿತ್ತು ಅಂತ ಕೇಳಿದ್ರು. ನಾನಂದೆ ಅವ್ರ ರಿಯಾಕ್ಷನ್ ಹೋಗ್ಲಿ, ನಮ್ಮ ರಿಯಾಕ್ಷನ್ ಹೇಗಿತ್ತು ಕೇಳಿ. ಕಣ್ಣಲ್ಲಿ ನೀರು ಬಂತ ಅಂದರು. ಕಣ್ಣು ಒದ್ದೆ ಆಯ್ತಾ ಅಂತ ಕೇಳಿದ್ರು. ಕಣ್ಣಲ್ಲ, ಟಿ ಶರ್ಟೇ ಒದ್ದೆ ಆಯಿತು ಅಂದರೆ ಅಷ್ಟು ಅದ್ಭುತವಾಗಿತ್ತು ಸರ್. ಜನ ನನಗೊಂದು, ಈಗ ನೀವು ಕಾನ್ಫಿಡೆನ್ಸ್ ಬಗ್ಗೆ ಕೇಳಿದ್ರಿ, ನಿಜವಾಗ್ಲೂ ಅದೊಂಥರ ತುಂಬ ಭಾವನಾತ್ಮಕವಾದ ಸಿಚುವೇಶನ್ ಮತ್ತು ಅತ್ಯದ್ಭುತವಾದ ಒಂದು ಆತ್ಮವಿಶ್ವಾಸ ಬರುವಂಥ ಸಿಚುವೇಶನ್. ಜನ ಎಷ್ಟು ಚೆನ್ನಾಗಿ ಆಲಿಂಗಿಸ್ಕೊಂಡ್ರು, ಎಷ್ಟು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿ. ಒಬ್ಬರು 82-83 ವರ್ಷದ ಅಜ್ಜಿ ಒಬ್ಬರು ಬಂದು ಅದ್ರ ಬಗ್ಗೆ ಮಾತಾಡಿದ್ರು. ಇಟ್ಸ್ ಸೋ ಬ್ಯೂಟಿಫುಲ್. ಸೊ ನನಗೆ ಅನಿಸಿದ್ದು ಎಲ್ಲೋ ಒಂದು ಪರಿಶ್ರಮಕ್ಕೆ ಡೆಫಿನೆಟ್ಲಿ ಒಂದು ವ್ಯಾಲ್ಯೂ ಇದ್ದೇ ಇದೆ ಅಂತ. ದ ರಿಯಾಕ್ಷನ್ ವಾಸ್ ಔಟ್ ಆಫ್ ದ ವರ್ಲ್ಡ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ. ಎಕ್ಸ್ಪೀರಿಯನ್ಸ್ ಅಂದ್ರಲ್ಲ, ಅಕ್ಷರಶಃ ಎಕ್ಸ್ಪೀರಿಯನ್ಸ್ ಅದು. ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಎಸ್, ಖಂಡಿತವಾಗ್ಲೂ ಹೌದು. ಕೊನೆ ದಿನ ಶೂಟಿಂಗ್ ಅಲ್ಲಿ ತುಂಬಾ ಬೇಸರ ಪಟ್ಕೊಂಡು ಬಂದಿದ್ದ ಮನೆಗೆ? ಶೂಟಿಂಗ್ ಮುಗಿದೈತಲ್ಲ ಪಟ್ಕೊಂಡು ಬಂದಿದ್ದೀನಿ. ತೃಪ್ತಿ ಪಟ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನನ್ನ ಫಸ್ಟ್ ಆಡಿಯನ್ ಬಂದು ಯಾವಾಗಲೂ ನನ್ನ ಜೊತೆಗೆ ಒಬ್ರು ಬರ್ತಾರೆ. ಸೊ ಆ ಹುಡುಗ ಹೇಳಿದ ಹಾಗೆ ಫಸ್ಟ್ ಅವನೇ ಹೇಳಿದ್ದು ನನಗೆ, ಮ್ಯಾಮ್ ನೀವು ಇದ್ರಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ನನಗೆ ಇಮಿಡಿಯೇಟ್ ಡೇ ಟು ಡೇ ನನ್ನ ಎವ್ರಿ ಡೇ ನೋಡೋ ಹುಡುಗ ಹೇಳ್ತಾ ಇದ್ದಾನೆ ಅಂದರೆ ಎಸ್, ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ನನಗೆ ಅಲ್ಲಿ ನನ್ನ ಫಸ್ಟ್ ವ್ಯೂವರ್ ಸಿಕ್ಕಾಯ್ತು ಅಂತ, ರಿಯಾಕ್ಷನ್ ಸಿಕ್ಕಾಯ್ತು ಅಂತ. ಸೊ ಹಾಗಾಗಿ ಬಹಳ ಖುಷಿ ಇದೆ ನನಗೆ. ಸೊ ಈ ಕ್ಯಾರೆಕ್ಟರ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ಗಳಲ್ಲಿ ಚಾಲೆಂಜಸ್ ಇತ್ತಾ? ಹೌದು. ಏನಂದರೆ ಸಾಕಷ್ಟು ಏನು ಈ ವೈದ್ಯಕೀಯ ಟರ್ಮಿನಾಲಜೀಸ್ ಏನಿದೆ, ಅದೆಲ್ಲನೂ ಮೆಡಿಕಲ್ ಟರ್ಮಿನಾಲಜೀಸ್, ಅದನ್ನೆಲ್ಲ ನಾನು ಹೆಂಗೆ ಅಂದ್ರೆ ನಾನು ಕಲ್ತ್ಕೊಂಡು ಹೇಳ್ತಿದ್ದೀನಿ ಅಂತ ಹೇಳ್ಬಾರ್ದಲ್ಲ, ನಂಗೆ ಅದು ಆಲ್ರೆಡಿ ಗೊತ್ತಿದೆ ಅಂತ. ಸೊ ಹೌದು, ಅವ್ರು ಡೇ ಟು ಡೇ ಮಾತಾಡ್ತಾರೆ ಡಾಕ್ಟರ್ಸ್ ಆ ಥರ. ಸೊ ಕೆಲವೊಂದು ಇವ್ರು ನನಗೆ ಕೆಲವು ಇನ್ಫಾರ್ಮೇಶನ್ ಕೊಟ್ಟರು ಆ್ಯಂಡ್ ಅದನ್ನು ಹೇಗೆ ಹೇಳಬೇಕು ಅಂತ ಸ್ಪಷ್ಟವಾಗಿ ಹೇಳಿಕೊಟ್ರು ಇವರು. ನನಗೆ ಗೊತ್ತಿರಲಿಲ್ಲ ಡಾಕ್ಟರ್ಸ್ ಆ ಥರನೂ ಇರ್ತಾರೆ, ಹಾಗೂ ಬಿಹೇವ್ ಮಾಡ್ತಾರೆ, ಅಂದರೆ ಅವ್ರ ಮೈಂಡಲ್ಲಿ ಆ ಥರನೂ ಒಂದು ಓಡ್ತಾ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ವಿಚ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ಡ್ ಹೊಸದಾಗಿ.
ಎಸ್ ಮೇಡಮ್. ನಾಗಶ್ರೀ ಅವ್ರಿಗೆ ವಿಕಲ್ಪ ಸಿನಿಮಾದ ಪಾತ್ರ ಇಷ್ಟ ಆಯ್ತಾ, ಚಿತ್ರಕಥೆ ಇಷ್ಟ ಆಯ್ತಾ? ಎರಡರಲ್ಲಿ ಯಾವುದು ಹೆಚ್ಚು ಇಷ್ಟ ಆಗಿದೆ? ಸರ್ ಯಾವಾಗಲೂ ಹೇಳೋರು ಇದರಲ್ಲಿ ಕಥೆನೇ ಹೀರೋ ಅಂತ. ಸೊ ನೀವು ಕಥೆ ನೋಡ್ತಾ ಹೋದರೆ ಇದರಲ್ಲಿ ನಾಗಶ್ರೀ ಕಾಣಲ್ಲ ಅಥವಾ ಹರಿಣಿ ಮ್ಯಾಮ್ ಕಾಣಲ್ಲ. ಅವರಲ್ಲಿ ಡಾಕ್ಟರ್ ಪ್ರಕೃತಿನೇ ಕಾಣ್ತಾರೆ, ನನ್ನರಲ್ಲಿ ಸಮುದ್ರತೆನೇ ಕಾಣ್ತಾರೆ, ಇವರಲ್ಲಿ ಪೃಥ್ವಿ ಸರ್ ಹೆಸರು ಪೃಥ್ವಿನೇ ಇಟ್ಟಿದ್ದಾರೆ. ಸೊ ಅದರಲ್ಲಿ ಬೇರೆ ಥರ. ಸೊ ನೀವು ನನಗೆ ಆ ಕಥೆ ನರೇಟ್ ಮಾಡಿದಾಗ ನಾನು ಕೇವಲ ನನ್ನ ಪಾತ್ರ ಮಾತ್ರ ಅವ್ರು ನರೇಟ್ ಮಾಡಿರಲಿಲ್ಲ, ಎಲ್ಲ ಕಥೆನೇ ಹೇಳಿದರು. ಆ ಕಥೆ ಕೇಳ್ತಾ ಕೇಳ್ತಾನೆ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ಜೊತೆಗೆ ನನ್ನ ಪಾತ್ರ ಸಹ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಂಗೆ ಇಷ್ಟ ಆಗಿದ್ದಕ್ಕೆ ಪ್ರಾಬಬ್ಲಿ ನಿಮಗೆ ತೆರೆ ಮೇಲೆ ನಾಗಶ್ರೀಗಿಂತ ಸಮುದ್ರತೆನೇ ಕಾಣಿಸ್ತಾಳೆ ಅನ್ಸುತ್ತೆ. ಇಲ್ಲ, ಒಂದು ನಿಜವಾದ ಸಿನಿಮಾದ ಬಂಡವಾಳ ಏನು ಅಂದ್ರೆ ಅದು ಚಿತ್ರಕಥೆನೇ ಆಗಿರುತ್ತೆ. ಯಾವುದೇ ಆಗಿರಲಿ, ಯಾವುದೇ ಪಾತ್ರಗಳಾಗಲಿ, ಮ್ಯೂಸಿಕ್ ಆಗಲಿ, ಏನೇ ಆಗಲಿ, ಒಂದು ಚಿತ್ರಕಥೆಗೆ ಬಂಡವಾಳ ಅಂದ್ರೆ ಅದು ಕತೆ, ನೆರೇಷನ್ಸ್ ಆಗಿರುತ್ತೆ. ಸರ್ ಈ ಕತೆ ಜೊತೆಗೆ ಲೊಕೇಶನ್ಸ್ ನಾನು ಟ್ರೈಲರ್ ಅಲ್ಲಿ ನೋಡಿದೆ, ಬ್ಯೂಟಿಫುಲ್ ಲೊಕೇಶನ್, ಬ್ಯೂಟಿಫುಲ್. ಅದು ಹೇಗೆ ಅಂಟು ಮಾಡಿದ್ರಿ ನೀವು ನನಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ ಸರ್? ಯಾವ ಪ್ಲೇಸಸ್? ಈಗ ಇಂಡಿಯಾದಲ್ಲಿ 47 ಕಡೆ ಶೂಟಿಂಗ್ ಆಗಿದೆ, ಮತ್ತೆ ಸಿಂಗಾಪುರ್ ಮತ್ತೆ ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ ಅಲ್ಲಿ ಶೂಟ್ ಆಗಿದೆ. 47 ಕಡೆ. ಎಸ್, ಚಾಲೆಂಜಿಂಗ್. ಪ್ಯಾಕ್ ಮಾಡು, ಅನ್ಪ್ಯಾಕ್ ಮಾಡು, ಪ್ಯಾಕ್ ಮಾಡು, ಅನ್ಪ್ಯಾಕ್, ಎಲ್ಲ 10 ಸೆಕೆಂಡ್ ಶೂಟ್ ಮಾಡು, ಮತ್ತೆ ಇನ್ನೊಂದು ಊರಿಗೆ ಹೋಗು. ಬಟ್ ಎಸ್, ಥ್ಯಾಂಕ್ಸ್ ಟು ಅಭಿರಾಮ್ ಗೌಡ, ನಮ್ಮ DOP. ತುಂಬ ಎಕ್ಸಾಸ್ಟಿವ್ ಇತ್ತು ಶೆಡ್ಯೂಲು. ಈಗ ನಾವು ಕೆಲವೊಂದು ವಾಟರ್ ಫಾಲ್ಗಳು ನೀವು ಹೋಗಿರೋದು ನೋಡ್ಬೋದು. ಅದು ಆಲ್ಮೋಸ್ಟ್ 9 ಕಿಲೋಮೀಟರ್ ಇಳಿದು 9 ಕಿಲೋಮೀಟರ್ ಹತ್ತಬೇಕು. ಒಬ್ಬರೇ ಹತ್ತದೇ ತಿಳಿದೇ ಕಷ್ಟ, ಬಟ್ ಯೂನಿಟ್ ವಿತ್ ಯೂನಿಟ್. ಸೊ ಹಾಗಾಗಿ ಇಟ್ ವಾಸ್, ಐ ಥಿಂಕ್ ಟೀಮ್ ಸಪೋರ್ಟ್ ಇಲ್ಲದೆ ಇದ್ದರೆ ಇದು ಸಾಧ್ಯನೇ ಆಗ್ತಿರಲಿಲ್ಲ. ಹರಿಣಿ ಮ್ಯಾಮ್, ಸೀರಿಯಲ್ಸ್ಗಳು, ಸಿನಿಮಾಗಳು ಎಲ್ಲ ಆ್ಯಕ್ಟಿಂಗ್ ಜೊತೆಗೆ ಹೊಸಬ್ರು ಬಂದು ಕತೆ ಹೇಳಿದಾಗ ಹೇಗೆ ಹೊಸಬ್ರ ಜೊತೆಗೆ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು? ಹೊಸಬ್ರು ಸಿನಿಮಾಗೆ ಅಂತ ನನಗೆ ಹಂಗೆ ನಾನೇನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ ಆಸ್ ಸಚ್. ನನಗೆ ಕಥೆ ಇಂಪಾರ್ಟೆಂಟ್ ಆಗುತ್ತೆ, ಕಥೆಗೆ ನನ್ನ ಪಾತ್ರ ಎಷ್ಟು ಪೂರಕವಾಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಹೊಸಬ್ರು ನಾನು ಆ ಥರ ಕ್ಯಾಟಗರೈಸ್ ಮಾಡೋದೇ ಇಲ್ಲ. ನನಗೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅನ್ಸುತ್ತೆ ಅದು, ಬಿಕಾಸ್ ನಂಗೆ ಆ ಥಾಟ್ ಬರೋದಿಲ್ಲ. ಯಾಕೆಂದ್ರೆ ಹೊಸಬ್ರದ್ದು ಜೊತೆ ಸಿನಿಮಾ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ ಕೆಲವು ಆಕ್ಟರ್ಸ್ಗಳು. ಅದಕ್ಕೆ ರಿಸ್ಕ್ ಅಂತ ಯೋಚನೆ ಮಾಡಿದ್ರೆ ರಿಸ್ಕ್, ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಆರಾಮಾಗಿರ್ಬೋದಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ ಜವಾಬ್ದಾರಿ ಆಗಿರುತ್ತೆ, ಇನ್ನು ಹೆಚ್ಚಿರುತ್ತೆ. ಹೊಸಬ್ರು ಬಂದಾಗ ಎಸ್ ನಾನು ಎಷ್ಟು ಹೌ ಕ್ಯಾನ್ ಐ ಬಿ ಮೋರ್ ರೆಸ್ಪಾನ್ಸಿಬಲ್ ಟು ದ ಪ್ರಾಜೆಕ್ಟ್ ಅನ್ನೋದು ತಲೆಗೆ ಬರುತ್ತೆ ಫಸ್ಟ್. ದಟ್ ಇಸ್ ಸಮಥಿಂಗ್. ಆಮೇಲೆ ಮೇಡಮ್ ಅಂತ ಸೀನಿಯರ್ ಆರ್ಟಿಸ್ಟ್ ನಮ್ಗೆ ಬಂದಾಗ ನಮಗೂ ಅದೊಂದು ರೆಸ್ಪಾನ್ಸಿಬಿಲಿಟಿ ಆಟೋಮ್ಯಾಟಿಕ್ಲಿ ಬಾರ್ ರೈಸ್ ಆಗಿಬಿಡುತ್ತೆ. ಆ್ಯಂಡ್ ಸಂಬಡಿ ಲೈಕ್ ಹರ್ ಕಮ್ ಸೋ ಪ್ರಿಪೇರ್ಡ್. ನಾನು ಅವಾಗಲೇ ಹೇಳಿದಾಗೆ ಅಷ್ಟು ತಯಾರಾಗಿ ಬಂದಾಗ ನಮಗೆ ನಾವೇ ಏನೋ ಮಾಡಿ ತಯಾರಾಗಿದ್ದೀವಿ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದೆಲ್ಲ ಒಂದು ಲೆವೆಲಿಗೆ ಬರುತ್ತೆ. ಇಲ್ಲ ಇದಕ್ಕಿಂತ ಜಾಸ್ತಿ ನಾವು ತಯಾರಿ ಆಗಬೇಕು ಅನ್ನೋದು. ಸರ್, ವಿಕಲ್ಪ ಟ್ರೈಲರಲ್ಲಿ ಕೆಲವು ಯಕ್ಷಗಾನ ಸೀನ್ಸ್ಗಳೆಲ್ಲ ನೋಡಿದ್ವಿ. ಸ್ವಲ್ಪ ಕಾಂತಾರ ಥರದ್ದೇನಾದರೂ ಸ್ವಲ್ಪ ಆ ಒಂದು ಮೂಮೆಂಟ್ಸ್ ಸಿಗುತ್ತಾ, ಫೀಲ್ ಆಗುತ್ತಾ ಜನಕ್ಕೆ ಅಂತ? ಇಲ್ಲ, ಕಾಂತಾರದಲ್ಲಿ ಯಕ್ಷಗಾನ ಇಲ್ವಲ್ಲ. ಯಕ್ಷಗಾನ ಅಲ್ಲ, ದೈವ. ಇಲ್ಲ ದೈವ ನಮ್ದ್ರಲ್ಲಿಲ್ಲ, ಅವ್ರದ್ರಲ್ಲಿ ಯಕ್ಷಗಾನ ಇಲ್ಲ. ಸೊ 2 ಡಿಫ್ರೆಂಟ್. ಸೊ ಎಸ್, ರಿಷಬ್ ಶೆಟ್ಟಿ ಸರ್ ಹೇಳಿದಾಗೆ ಮೋರ್ ರೀಜನಲ್ ಇಸ್ ಮೋರ್ ಗ್ಲೋಬಲ್. ಸೊ ಅದು ತುಂಬ ಇಂಪಾರ್ಟೆಂಟ್. ನಾವು ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಮ್ಮ ಮೂಲದಲ್ಲಿ ಏನು ಕಲ್ಚರ್ಗಳಿದ್ದಾವೆ ದೇ ಆರ್ ಫಾರ್ ಮೋರ್ ಬ್ಯೂಟಿಫುಲ್. ಆ್ಯಂಡ್ ನಮ್ಮ ಅನುಭವಕ್ಕೆ ಬಂದಿದ್ದನ್ನೇ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಒಂದು ಅಟ್ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಆರ್ಟ್ ಫಾರ್ಮ್. ಸೊ ದ್ಯಾಟ್ ಅದಕ್ಕೆ ನಾವು ಯಾವುದು ಅಪಚಾರ ಮಾಡದೇ ಇರೋ ರೀತಿಯಲ್ಲಿ ನಡೆಸ್ಕೋಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗೆ. ಆ್ಯಂಡ್ ಮೋರ್ ಓವರ್ ಇದನ್ನು ಡೆಲಿಬರೇಟ್ಲಿ ಯಾವುದನ್ನು ಹಾಕಿರೋದಲ್ಲ. ಒಬ್ಬ ಕತೆಗೆ ಒಂದು ಚೈಲ್ಡ್ಹುಡ್ಡಲ್ಲಿ ಏನೋ ನಡೆದಿರುತ್ತೆ, ಅದಕ್ಕೊಂದು ಯಕ್ಷಗಾನದ ಕನೆಕ್ಷನ್ ಇರುತ್ತೆ. ಸೊ ಈ ಕಾರಣಗಳಿಗೋಸ್ಕರ ಒಂದು ಯಕ್ಷಗಾನದ ಪಾತ್ರವನ್ನು ನಾವಲ್ಲಿ ಬಳಸ್ಕೊಂಡಿರೋದು. ಆ್ಯಂಡ್ ಯಕ್ಷಗಾನ ನಮಗೆ ವಿಜುವಲ್ ಬ್ಯೂಟಿನ ಯಾವಾಗಲೂ ಎನ್ಹ್ಯಾನ್ಸ್ ಮಾಡುತ್ತೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಕಾಂತಾರದಲ್ಲಿ ಅಲ್ಲಿ ದೈವಗಳಿರ್ಬೋದು ಅಥವಾ ಯಕ್ಷಗಾನ ಇರ್ಬೋದು, ಇವೆಲ್ಲ ವೆರಿ ಕಲರ್ಫುಲ್ ಫಾರ್ಮ್ ಆಫ್ ಡಿವೋಷನ್ ಮತ್ತು ಆರ್ಟ್. ಸೊ ಹಾಗಾಗಿ ವಿಜುವಲಿ ಒಂದು ಒಳ್ಳೆ ಬ್ಯೂಟಿಯನ್ನು ಕೊಡೋ ಅಡ್ವಾಂಟೇಜ್ ಕೂಡ ಆ ಆರ್ಟ್ ಫಾರ್ಮ್ಸ್ ತರ್ತವೆ. ಬಟ್ ನಾವಿಲ್ಲಿ ಬಳಸ್ಕೊಂಡಿರೋದು ಕತೆಗೆ ಅನುಸಾರವಾಗಿ ಹೊರತು ಅಫ್ಕೋರ್ಸ್ ವಿಜುವಲ್ ಬ್ಯೂಟಿ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ನಾಗಶ್ರೀ ಅವ್ರಿಗೆ ವಿಕಲ್ಪ ಸಿನಿಮಾದಲ್ಲಿ ನೋಡಬೇಕು, ಜನ ನೋಡಬೇಕು ಅಂದರೆ ವಿಕಲ್ಪನ ಯಾಕೆ ನೋಡಬೇಕು?
ಸರ್ ಹೇಳ್ದಂಗೆ ಥ್ರೂ ಔಟ್ ದ ಮ್ಯಾಮ್ ಅವಾಗಲೇ ಹೇಳಿದ್ರು, ಫಸ್ಟ್ ಹಾಫಲ್ಲಿ ಫುಲ್ ಹಾಸ್ಯ ಇರುತ್ತೆ, ಆಮೇಲೆ ಎಮೋಷನ್ಸ್ ಇರುತ್ತೆ, ಕ್ವಶನ್ಸ್ಗಳು ಅರೈಸ್ ಆಗಿರುತ್ತೆ. ಸೆಕೆಂಡ್ ಹಾಫಲ್ಲಿ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ. ಪ್ರಾಬಬ್ಲಿ ನಿಮ್ಮ ಜೀವನದಲ್ಲೂ ಅದು ನಡೆದಿರುತ್ತೆ, ಆ ಥರ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಚಿಕ್ಕ ಚಿಕ್ಕ ಇನ್ಸಿಡೆಂಟು. ನೀವು ಅದನ್ನು ಅಬ್ಸರ್ವ್ ಮಾಡಿರಲ್ಲ, ಅದನ್ನು ತಲೆಯಲ್ಲೂ ಇಟ್ಕೊಂಡಿರಲ್ಲ, ಓ ಹಿಂಗಾಗಿದೆ ಅಂತ. ನಿಮ್ಗೆ ಅದು ರಿಯಲೈಸ್ ಆಗುತ್ತೇನೋ ಆ ಮೂವಿ ನೋಡಿದಾಗ ಅಂತ ನನಗನ್ಸುತ್ತೆ. ಜೊತೆಗೆ ಮಿಡಲಲ್ಲಿ ನಿಮಗೆ ನಗಾಡುವಂಥ ಸೀನ್ಗಳು ಸಿಗುತ್ತೆ ನಿಮಗೆ. ಫುಲ್ ಇವಾಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ತಕ್ಷಣ ಫುಲ್ ಥ್ರಿಲ್ಲರೇ ಇಲ್ಲ, ಅದರಲ್ಲಿ ಹಾಸ್ಯ ಇದೆ, ಎಮೋಷನ್ಸ್ ಇದೆ, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ನೀವು ಅದಕ್ಕೋಸ್ಕರ ನಿಮ್ಗೆಲ್ಲೂ ಬೋರ್ ಆಗಲ್ಲ. ನಿಮಗೆ ವಿಜುವಲ್ ಬ್ಯೂಟಿ ಸಿಗುತ್ತೆ, ಕಿವಿಗೆ ಇಂಪಾದ ಹಾಡು ಸಿಗುತ್ತೆ, ಹಾಗೇನೆ ಕ್ವಶನ್ಸು, ತಲೆಗೆ ಸಿಕ್ಕಾಪಟ್ಟೆ ಕ್ವಶನ್ಸು ಕೊಡುತ್ತೆ, ಆನ್ಸರು ಸಿಗುತ್ತೆ. ಇನ್ನೊಂದೇನಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ. ಈಗ ಏನೋ ನಡೆದಿರುತ್ತೆ, ನಮ್ಮ ರಿಯಾಕ್ಷನ್ನು ಯಾವಾಗಲೂ ಏನೋ ನಡೆದಿರೋದು ಅದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅದು. ಸೊ ಅದನ್ನು ನಾವು ಅಡ್ರೆಸ್ ಮಾಡಿದಾಗ ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ನಾವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ, ನಮ್ಗೆ ಯಾಕೆ ಇದು ನಡೀತಾ ಇದೆ ಅನ್ನೋದು ಆ ಡಾಟ್ಸ್ ಜಾಯಿನ್ ಮಾಡೋದಿದೆಯಲ್ಲ, ಐ ಥಿಂಕ್ ಅದಕ್ಕೆ ಉತ್ತರ ಸಿಗುತ್ತೆ. ಪ್ರಾಬಬ್ಲಿ ಅದು ನನ್ನ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸು. ಟ್ರೈಲರಲ್ಲಿ ನಿಮ್ಮದೇ ಒಂದು ಡೈಲಾಗ್ ಇದೆ ಮೇಡಮ್, ನಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯನ ಇನ್ನೂ ಏನೋ ಇದೆ, ಅದು ವಿಕಲ್ಪ ಸಿನಿಮಾದಲ್ಲಿ ಜನಕ್ಕೆ ಆಡಿಯನ್ಸ್ ಎಕ್ಸಾಕ್ಟ್ಲಿ, ಮತ್ತೆ ನಮಗೂ ಸಿಗುತ್ತೆ. ಪೃಥ್ವಿರಾಜ್ ಸರ್ ಆಸ್ ಎ ಡೈರೆಕ್ಟರ್, ಆಕ್ಟರ್ ಆಗಿ ಫಸ್ಟ್ ಸಿನಿಮಾನೇ ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಂಡಿದ್ದೀರಾ. ಸೊ ವಿಕಲ್ಪ ಸಿನಿಮಾನ ನೋಡುವಂಥ ಆಡಿಯನ್ಸ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀವಿ? ಸೊ ವಿಕಲ್ಪ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನೋದು, ಇಟ್ಸ್ ಅ ಪ್ಯೂರ್ಲಿ ಅ ಜಜ್ಮೆಂಟ್ ದಟ್ ಆಡಿಯನ್ಸ್ ತಗೋಬೇಕು ಬೇಸ್ಡ್ ಆನ್ ಇಲ್ಲಿ ತನಕ ಅವ್ರು ಏನು ಕಾಂಟೆಂಟ್ ನೋಡಿದ್ದಾರೆ ಅದರ ಬೇಸಿಸ್ ಮೇಲೆ. ಯಾಕಂದರೆ ಪ್ರತಿಯೊಬ್ಬರೂ ಅವ್ರ ಸಿನಿಮಾವನ್ನು ಕಷ್ಟಪಟ್ಟು ಶ್ರಮದಿಂದನೇ ಮಾಡಿರ್ತಾರೆ. ಆದರೆ ಕೆಲವೊಂದು ಹೈಲೈಟ್ಸ್ನ ನಾನು ಮೆನ್ಷನ್ ಮಾಡಬೇಕು. ಒಂದು ಏನಂದರೆ ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ. ಅಂದರೆ ನಿಮಗೆ ಖುಷಿನೂ ಕೊಡ್ತಾ ಹೋಗುತ್ತೆ, ಒಂದು ಸಣ್ಣ ರೀತಿಲಿ ಕಚ್ಕುಳಿನೂ ಕೊಡ್ತಾ ಹೋಗುತ್ತೆ, ಮತ್ತು ಸಡನ್ಲಿ ನಿಮ್ಮನ್ನ ಒಂದು ಅವೇರ್ನೆಸ್ ಥಾಟ್ ಪ್ರಾಸೆಸ್ಗೂ ಕರ್ಕೊಂಬರುತ್ತೆ. ಸೊ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ತುಂಬ ಕಡಿಮೆ ಟ್ರೈ ಮಾಡಿರೋದು ಈ ಥರದ ಸ್ಕ್ರೀನ್ ಪ್ಲೇನ ಇಂಡಿಯಾದಲ್ಲಿ. ಮತ್ತು ಇನ್ನೊಂದು ಏನಂದರೆ ಆ ವಿಜುವಲ್ ಬ್ಯೂಟಿ, ನೀವು ಹೇಳಿದಾಗೆ ಥಿಯೇಟ್ರಿಕಲ್ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಮತ್ತು ಸಂವತ್ಸರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೆಲವೊಂದು ನಾವು ತುಂಬ ಒಥೆಂಟಿಕ್ ಇನ್ಸ್ಟ್ರೂಮೆಂಟ್ಸ್ನ, ಈ ಕಂಜರ ಇರ್ಬೋದು, ಆಮೇಲೆ ಅವರು ಕೆಲವೊಂದು ಈ ಬಲೂನಿನ ರಬ್ಬರ್ ಬರುತ್ತಲ್ಲ ಅದನ್ನು ಹಿಡ್ಕೊಂಡು ಬಾಯಲ್ಲಿ ಕೆಲವೊಂದು ಮ್ಯೂಸಿಕ್ಗಳನ್ನು ಮಾಡಿದ್ದಾರೆ. ತುಂಬ ಯುನೀಕಾಗಿ ಕೇಳಿಸುತ್ತೆ. ಅದು ನೀವು ನೋಡಿದ್ರೆ ಯಾವ ಇನ್ಸ್ಟ್ರೂಮೆಂಟ್ ಅಂತಲೇ ಗೊತ್ತಾಗಲ್ಲ. ಬಟ್ ಈ ಥರದ ಕೆಲವೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ಗಳು ತುಂಬ ಸಟಲ್ ಆಗಿ ಸಿನಿಮಾದಲ್ಲಿ ಅಲ್ಲಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಇದೆಲ್ಲ ನೀವು ಥಿಯೇಟ್ರಲ್ಲಿ ಬಂದು ಕೂತಾಗಲೇ ಆ 5.1, 7.1 ಡಾಲ್ಬಿ ಸೌಂಡ್ ಎಫೆಕ್ಟ್ಸಲ್ಲಿ ನೋಡಿದಾಗಲೇ ನಿಮ್ಗೆ ಅದರ ಅನುಭವಗಳು ಚೆನ್ನಾಗಿ ಸಿಗೋದು. ಮತ್ತು ಮೋರ್ ಓವರ್ ಎಂಡ್ ಆಫ್ ದ ಡೇ ನಮ್ಮ ಇನ್ವಿಟೇಷನ್, ಪೀಪಲ್ ಸೇ ನೆವರ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ, ಬಟ್ ದ ಬುಕ್ ಈಸ್ ಆಲ್ವೇಸ್ ಜಡ್ಜ್ ಬೈ ಇಟ್ಸ್ ಕವರ್. ಸೊ ನಮ್ಮ ಟ್ರೈಲರ್ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಹಾಡುಗಳು ನಿಮ್ಗೆ ಇಷ್ಟ ಆಗಿದ್ರೆ, ಅದರಿಂದ ನಾವೇನಾದ್ರು ಪ್ರಾಮಿಸ್ ಡೆಲಿವರ್ ಮಾಡಿದರೆ ದಯವಿಟ್ಟು ಬಂದು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿ. ಬಿಕಾಸ್ ಆ ಎಂಟೈರ್ ಎಕ್ಸ್ಪೀರಿಯನ್ಸ್ ಇಸ್ ಟ್ಯೂನ್ಡ್ ಅರೌಂಡ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಲಾಂಗೆಸ್ಟ್ ನನ್ನ ಕೊನೆ ಪ್ರಶ್ನೆ, ವಿಕಲ್ಪ ಸಿನಿಮಾದ ಪಾತ್ರನ ನೀವು ಜೀವಿಸಿದ್ರಿ, ಆಕ್ಟಿಂಗ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ನಿದ್ದೆಯಲ್ಲೂ ಕೂಡ ಕಾಡಿದ್ದುಂಟಾ ಪಾತ್ರ? ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೆಲವೊಂದ್ಸಲ ನನಗೆ. ಅಂದರೆ ಕೆಲವೊಂದು ಪಾತ್ರಗಳಲ್ಲಿ ಅದು ಆ್ಯಕ್ಚುಲಿ ಭಯ ಪಟ್ಟಿದ್ದು ಇದೆ ನಾನು. ನಮ್ಮದು ನೀವು ಟ್ರೇಲರಲ್ಲಿ ಒಂದು ಮರ ನೋಡಿದರೆ ಅದು 1-2 ಎಕರೆ ಹಬ್ಕೊಂಡಿದೆ. ಆ ಮರ ತುಂಬ ಓಲ್ಡ್ ಮರ. ಅದು ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅದನ್ನು ನೆಗೆಟಿವ್ ಅನ್ನೋಕ್ಕಿಂತ ಪಾಸಿಟಿವ್ ಆಗಿ ತಗೋತೀವಿ. ಅಂದರೆ ಈಗ ಒಬ್ಬೊಬ್ಬರೇ ಹೋದರೆ ಅಲ್ಲಿ ಸ್ವಲ್ಪ ಭಯ ಆಗೋದು ಎಲ್ಲ ಇತ್ತು. ನನಗೆ ಒಂದು ಸೀನಲ್ಲಿ ಬ್ಯಾಕ್ ಶಾಟ್ ಇತ್ತು, ನಾನಲ್ಲಿ ನಿಂತ್ಕೊಬೇಕಿತ್ತು, ಹಿಂದೆ ಜನ ಸ್ವಲ್ಪ ದೂರದಲ್ಲಿದ್ದರು, ನಾನು ಒಬ್ಬಳೇ ಮರದ ಹತ್ರ ಹೋಗಬೇಕಿತ್ತು. ಆವಾಗ ಅಂದರೆ ಇವಾಗ ಅಲ್ಲಿ ಗಾಳಿ ಎಲ್ಲ ಅದಾಗದೇ ಬಂದರೆ, ಇವಾಗ ಜನ್ರೇಟರ್ ತಗೊಂಡು ಹೋಗಿ ಎಲ್ಲ ಸಲನೂ ನಾವು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಾಗದೇ ಗಾಳಿ ಬರೋದೆಲ್ಲ. ಸೊ ನನಗೆ ಅಲ್ಲಿ ಹೋಗಿ ನಿಂತಾಗ, ಒಬ್ಬಳೇ ನಿಂತಿದಾಗ ಯಾರೋ ಬಂದು ಹಿಂಗೆ ಇದು ಮಾಡ್ದಂಗೆ ಅದೆಲ್ಲ ಫೀಲ್ ಆಗ್ತಿತ್ತು. ಸೊ ನನಗೆ ನಿದ್ದೆಗಣ್ಣಲೆಲ್ಲ ಒಂದು ಸ್ವಲ್ಪ ಭಯ ಅದೆಲ್ಲ ಆಗಿದ್ದಿದೆ. ಸೊ ಆ ಜಾಗದಲ್ಲಿ ಏನಾದ್ರು ಇದೆಯಾ ಅಥವಾ ನಮ್ಮ ಮೈಂಡಲ್ಲಿ ಏನಾದ್ರು ಇದೆಯಾ? ಅದೇ ವಿಕಲ್ಪ. ಅಂದರೆ ವಿಕಲ್ಪ ಮಾಡ್ತಾ ಮಾಡ್ತಾ ನನಗೆ ರಿಯಲೈಸ್ ಆಗಿದ್ದೇನಂತಂದರೆ, ಪ್ರತಿಯೊಬ್ಬರಲ್ಲೂ ಅದೊಂದು ನಾವು ಆ ಸ್ಟೇಟಲ್ಲಿ ಬದುಕ್ತಾ ಇರ್ತೀವಿ, ರಿಯಾಲಿಟಿ ಮತ್ತು ಒಂದು ಭ್ರಮೆ ಲೋಕದಲ್ಲಿ ಬದುಕ್ತಾ ಇರ್ತೀವಿ. ನನಗೆ ಅದು ಡೀಪ್ಲಿ ನಾನು ಅದರಲ್ಲಿ ಹೈ ಇದರಲ್ಲಿ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಥಿಂಕ್ ಮಾಡ್ತಾ ನಾವೇ ಥಿಂಕ್ ಮಾಡ್ತಾ ಇರ್ತೀವಲ್ಲ. ಸೊ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ನಂತರಲ್ಲೂ ಕೆಲವೊಂದು ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ನನಗೆ January 30 ಸಿಗ್ಬಿಟ್ಟೆ. ಎಲ್ಲ ಅಭಿಮಾನಿಗಳು ಕೂಡ, ಕನ್ನಡ ಸಿನಿ ಪ್ರೇಕ್ಷಕರು ಕೂಡ ವಿಕಲ್ಪ ಸಿನಿಮಾನ January 30 ಥಿಯೇಟರ್ನಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಿ, ಪ್ಲಸ್ ಸಿನಿಮಾ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.